ನಿನ್ನ 20 ವರ್ಷದ ಕನಸಿನ ಕಂಪ್ನಿನಲ್ಲಿ ಹಗಲಿಗನಸು ಕಾಣ್ತಾ ಇದೆಯಾ ಆರ್ಯ? ವರ್ಧನ್ ಗ್ರೂಪಲ್ಲಿ ಮೈಗಳರಿಗೆ ಕೆಲಸ ಇಲ್ಲ ಅಂತಾರೆ. ಆದ್ರೇನು ಮಾಡೋಣ, ನಮ್ಮ ಸಾಹೇಬ್ರೆ ಕೆಲಸ ಮಾಡದೆ ಕನಸು ಕಾಣ್ತಾ ಇದ್ದಾರೆ. ಏನು ಸರ್ ಹಾಗೆ ನೋಡ್ತಾ ಇದ್ದೀರಾ? ಬೇರೆಯವ್ರಿಗೆಲ್ಲ ರೊಮ್ಯಾಂಟಿಕ್ ಲುಕ್ಕು, ನನಗೆ ಮಾತ್ರ ಗುರಾಯಿಸೋ ಲುಕ್ಕ. ಮನೇಲಿ ಮಲ್ಲಿಗೆ ಗಿಡ, ಆಫೀಸಲ್ಲಿ ಲವ್ ಸ್ಟೋರಿ. ಇಪ್ಪತ್ತು ವರ್ಷದ ಹಿಂದೆ ನೀನು ಹೀಗೆ ಕೂತಿದ್ದಿದ್ರೆ ಆರ್ಯವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸು ಇರ್ತಿರಲಿಲ್ಲ, ದಿ ಆರ್ಯವರ್ಧನೂ ಇರ್ತಿರಲಿಲ್ಲ. ಈ ನ್ಯೂಸೆನ್ಸ್ ಎಲ್ಲ ಬಿಟ್ಟು ಕೆಲಸದ ಕಡೆ ಗಮನ ಕೊಡು ಆರ್ಯ. ನನ್ನಿಂದ ಇಂತಿಂಥ ಕೆಲಸಗಳು ನಿಂತಿವೆ ಅಂತ ಒಂದು ಪಟ್ಟಿ ಮಾಡಿ ತೋರಿಸಿ ನೋಡೋಣ. ಯಾರೇ ಆರಾಮಾಗಿದ್ದರೂ ಕಾರ್ಯ ಮುಗಿಸಿರ್ತಾನೆ ಝಂಡೆ. ಆತಂಕ ಪಡಬೇಡ. ನೀನು ಅವಳಿಂದ ದೂರ ಆಗೋವರೆಗೂ ನನಗೆ ಈ ಟೆನ್ಷನ್ ಇದ್ದಿದೆ. ಒಂದು ಚಿಕ್ಕ ಹುಡುಗಿಯಿಂದ ಬಿದ್ದು ತನ್ನ ಸಾಮ್ರಾಜ್ಯ ಕಳ್ಕೊಂಡ ಅಂತ ಜನ ಮಾತಾಡೋಕೆ ಆಗ್ಬಾರ್ದಲ್ವಾ? ಅದೇ ನನ್ನ ಟೆನ್ಷನ್. ಜನ ಮಾತಾಡ್ತಾರೋ ಇಲ್ವೋ, ಝೇಂಡೆ ಅಂತೂ ಮಾತಾಡ್ತಾನೆ. ನಾನು ಹಾಗೆ ಮಾತಾಡೋಕ್ಕೆ ನನಗೇನು ತಲೆ ಕೆಟ್ಟಿದೆಯೇನೋ, ಅಥವಾ ನನಗಿದ್ರಿಂದ ಏನು ಲಾಭ? ನೀನಿಷ್ಟು ದಿನ ಅನು ವಿಷಯದಲ್ಲಿ ಮಾತಾಡುವಾಗ ನನ್ನಲ್ಲೇ ಸಾಕಷ್ಟು ಪ್ರಶ್ನೆಗಳಿದ್ವು ಝಂಡೆ. ಆದರೆ ಈಗ ಐ ಆಮ್ ಆಬ್ಸಲ್ಯೂಟ್ಲಿ ಕ್ಲಿಯರ್. ನನ್ನಲ್ಲಿ ಯಾವ ಪ್ರಶ್ನೆಗಳು ಇಲ್ಲ, ಯಾವ ಸಂಶಯನೂ ಇಲ್ಲ. ನನ್ನ ಮನಸ್ಸಲ್ಲಿ ಏನು ನಡೀತಿದೆ ಅನ್ನೋದು ನನಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಝಂಡೆ. ಇನ್ನೇನು ಬಾಯಿ ಬಿಟ್ಟು ಹೇಳೋದಷ್ಟೇ ಬಾಕಿ. ಏನು ಹೇಳ್ತಿದ್ಯಾ? ನೋ ಕನ್ಫ್ಯೂಷನ್ಸ್ ಅಂತಿದ್ದೀನಿ. ಬರೀ ಪ್ರೀತಿ ಬಗ್ಗೆನಾ ಅಥವಾ ಜಲಂಧರ್ ವಿಷಯದಲ್ಲೂನಾ? ಜಲಂಧರ್ ಬಗ್ಗೆ ಯೋಚನೆ ಮಾಡೋಕ್ಕೆ ನೀನಿದೆಯಲ್ಲ. ಝೇಂಡೆ, ಆ ಜಲಂಧರ್ ನಿನ್ನ ಪ್ರತಿಯೊಂದು ಹೆಜ್ಜೆನೂ ಗಮನಿಸ್ತಾ ಇದ್ದಾನೆ. ನಿನ್ನ ಹೆಜ್ಜೆ ಗುರುತಲ್ಲೇ ನಾನು ನಡೆದ್ರೆ ಅವನ ಬೇಟೆ ಸಲೀಸು. ಹಾಗಾಗಿ ಯಾರಿನ ದಾರಿನೇ ಬೇರೆ. ನಂಬಬೇಡ, ಆರ್ಯವರ್ಧನ್ ಮೋಸಗಾರ. ಅನು, ಇನ್ನು ಕನಸಿನ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ನಾನು ಎಷ್ಟೇ ಯೋಚನೆ ಮಾಡಬಾರ್ದು ಅಂತ ಅಂದ್ಕೊಂಡ್ರು ಪದೇ ಪದೇ ನೆನಪಾಗ್ತದೆ ಕಣೆ ರಮ್ಯಾ. ಆ ಹುಚ್ಚ ಆರ್ಯ ಸರ್ ಬಗ್ಗೆ ಹೇಗೆಲ್ಲ ಮಾತಾಡ್ಬಿಟ್ಟ ನೋಡ್ದ. ಆರ್ಯ ಸರ್ ಮೋಸಗಾರ ಅಂತ ಅಂದ್ಬಿಟ್ಟ ಕಣೆ. ನನಗೆಷ್ಟು ಬೇಜಾರಾಯ್ತು ಗೊತ್ತಾ? ಇದಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ತಲೆ ಕೆಡುತ್ತೆ ಅನು. ಆರ್ಯ ಸರು ನಿನಗೆ ನಿನ್ನ ಫ್ಯಾಮಿಲಿಗೆ ಸೆಕ್ಯೂರಿಟಿ ಕೊಟ್ಟಿರೋದೇ ಈ ವಿಷಯಕ್ಕಲ್ವಾ? ಅವ್ರಿಗೆ ಬೇಡದೇ ಇರೋರು ಯಾರು ನಿಮಗೆ ತೊಂದರೆ ಕೊಡಬಾರ್ದು ಅಂತ. ಆರ್ಯ ಸರ್ಗೆ ನಿನ್ನ ಮೇಲೆ ಕಾಳಜಿ ಇದೆ ಕಣೆ, ಪ್ರೀತಿನೂ ಇದೆ. ಅಂಥ ದೊಡ್ಡ ಮನುಷ್ಯನ ಜನ 100 ಥರ ನೋಡ್ತಾರೆ. ರಮ್ಯಾ, ನನಗೆ ಆರ್ಯ ಸರ್ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತದೆ ಕಣೆ. ಅವ್ರ ಹತ್ರ ಮಾತಾಡಿದ್ರೆ ನನಗೇನೋ ಒಂಥರ ಧೈರ್ಯ. ಇವಾಗ ಪಕ್ಕದಲ್ಲಿ ನಾನಿದ್ದೀನಲ್ವಾ, ನಾನು ಧೈರ್ಯ ತುಂಬ್ತೀನಿ. ಆರ್ಯ ಸರ್ ಕೊಟ್ಟಿರೋ ಬುಕ್ ಇದೆ ಅಲ್ವಾ, ಅದನ್ನು ಫೋಕಸ್ಡಾಗಿ ಓದು. ನಾಳೆ ಬೆಳಿಗ್ಗೆ ಕಾಲ್ ಮಾಡಿ ಮಾತಾಡಿದ್ರಾಯ್ತು.
ಮುಖ ನೋಡ್ತಾ ಕೂರ್ಬೇಡ, ಓದ್ಕೋ. ಯಾವ ಫೋನ್ ಬಂದರೂ ಅಟೆಂಡ್ ಮಾಡಬೇಡ ಅಂತ ಹೇಳಿದ್ನಲ್ಲ, ಬಿಡು. ಹಲೋ ಸರ್. ಹಲೋ, ಹೇಳು ಅನು. ಹೇಳು ಅನು. ಸರ್ ಏನಾಯ್ತು? ಏನಿಲ್ಲ, ಹೇಳು. ಸರ್ ವಾಯ್ಸ್ ಒಂಥರ ಇದೆ, ಇಷ್ಟೊಂದು ಕೆಮ್ತಿದ್ದೀರಾ, ಹುಷಾರಿಲ್ವಾ? ಸ್ವಲ್ಪ ಕೆಮ್ಮಿದೆ ಅಷ್ಟೇ. ಅಯ್ಯೋ, ನಿಮ್ ವಾಯ್ಸ್ ಕೇಳಿದ್ರೆ ಲೈಟಾಗಿ ಕೆಮ್ಮಿದೆ ಅಂತ ನನಗೆ ಅನಿಸ್ತಿಲ್ಲ. ನೀವು ನಿಜ ಹೇಳಿ ಸರ್, ಹುಷಾರಾಗಿದ್ದೀರಾ ತಾನೇ? ಹುಷಾರಾಗಿದ್ದೀನಿ ಅನು. ಹೇಳು, ಏನು ನೀನು ಫೋನ್ ಮಾಡಿದ ವಿಷಯ? ಏನೂ ಇಲ್ಲ ಸರ್, ನೀವು ಕೊಟ್ಟಿದ್ದ ಬುಕ್ಕು ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಇವತ್ತು ನಾನು ಲೈಬ್ರರಿಗೆ ಹೋಗಿ ಕುತ್ಕೊಂಡು ಓದ್ಕೋತೀನಿ. ನಿಮ್ಮ ನೆನಪಾಯಿತು, ಕಾಲ್ ಮಾಡಬೇಕು ಅಂತ ಅನಿಸಿ ಕಾಲ್ ಮಾಡಿದೆ. ತೊಂದರೆ ಆಯ್ತಾ? ತೊಂದರೆ ಏನೂ ಇಲ್ಲ ಅನು. ನಿನಗೆ ಯಾವಾಗ ಅನಿಸುತ್ತೋ ಆವಾಗ ಫೋನ್ ಮಾಡು. ನೀನು ಫೋನ್ ಮಾಡಿದ್ರೆ ನನಗೆ ಖುಷಿನೇ. ಆದರೂ ಸರ್, ನೀವು ರೆಸ್ಟ್ ತಗೋಬೇಕಿತ್ತು. ಅನು, ನೀನು ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಡು, ನೀನು ಪರೀಕ್ಷೆ ಕಡೆ ಗಮನ ಕೊಡು. ಸರಿ ಸರ್, ಈ ನಿಮ್ಮ ಕಾಳಜಿಗೆ ನಂಬಿಕೆಗೆ ನನ್ನಿಂದ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್? ಏನದು? ಸರ್ಪ್ರೈಸ್ನ ಹೇಳ್ಬಿಟ್ರೆ ಅದು ಹೇಗೆ ಸರ್ಪ್ರೈಸ್ ಆಗತ್ತೆ? ಸರಿ ಸರಿ ಸರಿ, ಆಲ್ ದ ಬೆಸ್ಟ್, ಸಿ ಯು. ಬಾಯ್ ಸರ್, ಟೇಕ್ ಕೇರ್. ಈಗ ಸರಿ ಹೋಯ್ತಾ? ಏನದು? ಕೆಮ್ಮು